ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಒಂದು ಸ್ಪೆಷಲ್ ಚಿಕನ್ ಗ್ರೇವಿ. ಈ ಗ್ರೇವಿ ಒಂದಿದ್ರೆ ಸಾಕು, ಇದು ಗೀ ರೈಸಿಗೂ ಸೂಪರ್ ಆಗಿರುತ್ತೆ, ಚಪಾತಿಗೂ ಸೂಪರ್ ಆಗಿರುತ್ತೆ, ಅನ್ನದ ಜೊತೆನೂ ಸೂಪರ್ ಆಗಿರುತ್ತೆ, ಎಲ್ಲದರ ಜೊತೆ ಸೂಪರ್ ಆಗಿರುತ್ತೆ. ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಆಮೇಲೆ ಇದರ ವಿಶೇಷತೆ ಏನಂದರೆ ಇದು ಯಾರಿಗೂ ಬೇಕಿದ್ರೂ ಮಾಡ್ಬೋದು, ಯಾಕಂದರೆ ಅಷ್ಟು ಸುಲಭವಾಗಿ ಇದು ಮಾಡ್ಬೋದು. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಸ್ಪೆಷಲ್ ಚಿಕನ್ ರೆಸಿಪಿ ಮಾಡೋದಕ್ಕೆ ನಾನು ಮೊದಲು ಸ್ವಲ್ಪ ತೆಂಗಿನ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೋಡಿ ಇವಾಗ ಬಿಸಿ ಆಗ್ತಾ ಬಂದಿದೆ. ಇದಕ್ಕೆ ನಾನು 3 ಈರುಳ್ಳಿ ನೋಡಿ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಬ್ರೌನ್ ಕಲರ್ ಬರಬೇಕು. ನೋಡಿ ಇವಾಗ ಇದು ಫ್ರೈ ಆಗ್ತಾ ಬಂದಿದೆ. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ನೀವು ಫ್ರೈ ಮಾಡಬೇಕು, ಓವರ್ ಆಗಿ ಫ್ರೈ ಆಗ್ಲೂಬಾರ್ದು. ನೋಡಿ ಲೈಟ್ ಬ್ರೌನ್ ಕಲರ್ ಬಂದ್ರೆ ಸಾಕು. ಓಕೆ ನೋಡಿ ಇದು ಸಾಕು, ನಾನು ತೆಗಿತಾ ಇದ್ದೀನಿ. ಈ ರೀತಿ ಆದ್ರೆ ಸಾಕು. ನೋಡಿ ಈ ರೀತಿ ಫ್ರೈ ಆದ್ರೆ ಸಾಕು, ಕಪ್ಪಾಗಬಾರ್ದು. ಕಪ್ಪಾದ್ರೆ ನಮ್ಮ ಈ ರೆಸಿಪಿಯ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಜಸ್ಟ್ ಬ್ರೌನ್ ಕಲರ್ ಬಂದ್ರೆ ಸಾಕು. ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ಇಲ್ಲಿ ನಾನು 750 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀನಿ. ಚೆನ್ನಾಗಿ ಅರಿಶಿನ ಹುಡಿ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಮೊದಲು ಚಿಲ್ಲಿ ಪೌಡರ್ ಹಾಕ್ತೀನಿ. ಇದು ನಾನು ಮನೆಯಲ್ಲೇ ಹುಡಿ ಮಾಡಿದಂತ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಮತ್ತು ಗುಂಟೂರು ಚಿಲ್ಲಿ ಎರಡು ಮಿಕ್ಸ್ ಇದೆ ಇದರಲ್ಲಿ. ಇದನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಕೊತ್ತಂಬರಿ ಹುಡಿ 2 ಟೀ ಸ್ಪೂನ್, ಜೀರಿಗೆ ಹುಡಿ 1/4 ಟೀ ಸ್ಪೂನ್, ಅರಶಿನ ಹುಡಿ 1 ಟೀ ಸ್ಪೂನ್, ಗರಂ ಮಸಾಲ 3/4 ಟೀ ಸ್ಪೂನ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ 1 ನಿಂಬೆಹಣ್ಣು, ಅದರ ಜ್ಯೂಸ್ ಆಡ್ ಮಾಡ್ತಾ ಇದ್ದೀನಿ. 2 ಕಾಯಿ ಮೆಣಸು, ಸ್ವಲ್ಪ ಕರಿಬೇವು, ಇಲ್ಲಿ ಫ್ರೈ ಮಾಡಿಟ್ಟ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡಿಟ್ಟ ಆಯಿಲ್ ಆಡ್ ಮಾಡ್ತೀನಿ. 2 ಟೇಬಲ್ ಸ್ಪೂನ್. ಓಕೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ರೆಸ್ಟ್ ಮಾಡಬೇಕು. ಮಿನಿಮಮ್ 2 ಗಂಟೆ ಹೊತ್ತಾದ್ರೂ ರೆಸ್ಟ್ ಮಾಡಿ. ಮ್ಯಾಕ್ಸಿಮಮ್ ಎಷ್ಟು ಬೇಕಿದ್ರೂ ರೆಸ್ಟ್ ಮಾಡಬಹುದು, ಚೆನ್ನಾಗಿರುತ್ತೆ. ಓಕೆ ನಾನು ಇದನ್ನ ರೆಸ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ನಾನಿಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟು 2 ಅವರ್ಸ್ ಆಗಿದೆ, 2 ಗಂಟೆ ಆಗಿದೆ. ನೋಡಿ ಇವಾಗ ಈ ತರ ಇದೆ. ಮಸಾಲೆ ಎಲ್ಲ ಎಳ್ಕೊಂಡು ನಮ್ಮ ಈ ಸ್ಪೆಷಲ್ ಚಿಕನ್ ಮಾಡೋದಕ್ಕೆ ರೆಡಿ ಆಗಿದೆ. ಓಕೆ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಈರುಳ್ಳಿ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿದ ಸೇಮ್ ಪ್ಯಾನ್, ಸೇಮ್ ಆಯಿಲ್. ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಇದೆ. ನಿಮಗೆ ಬೇಕಿದ್ರೆ ತುಪ್ಪನೂ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಇದು ಗೀ ರೈಸ್ ಜೊತೆ ಸರ್ವ್ ಮಾಡೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡ್ತಾ ಇಲ್ಲ. ಗೀ ರೈಸ್ ಎಲ್ಲ ಆಲ್ರೆಡಿ ತುಪ್ಪ ಇರುತ್ತೆ. ಆಮೇಲೆ ಇದಕ್ಕೂ ತುಪ್ಪ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಆಗ್ತಾ ಇಲ್ಲ. ನಿಮಗೆ ಬೇಕಿದ್ರೆ ಇಲ್ಲಿ ಅರ್ಧ ಎಣ್ಣೆಗೆ ಅರ್ಧ ತುಪ್ಪ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಈ ಆಯಿಲಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ಏನಿಲ್ಲ. ಜಸ್ಟ್ ಆಯಿಲ್ ಹಾಕ್ಬಿಟ್ಟು ಇದನ್ನು ಈ ಥರ ಕುಕ್ ಮಾಡಿದ್ರೆ ಆಯಿತು. ಬೇರೆ ಏನು ಕೆಲಸ ಇಲ್ಲ. ಇದಕ್ಕೆ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀವಿ ನಾವು ಮಸಾಲ. ಓಕೆ ಇವಾಗ ಫುಲ್ಲಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿಡೋಣ. ಸ್ವಲ್ಪ ಹೊತ್ತು ಇದೇ ಆಯಿಲಲ್ಲಿ ಇದು ಕುಕ್ ಆಗಲಿ. ನೀರು ಬೇಕಿದ್ರೆ ಆಮೇಲೆ ಆ್ಯಡ್ ಮಾಡೋಣ. 5 ನಿಮಿಷ ಇದನ್ನು
ಈ ಥರ ಕ್ಲೋಸ್ ಮಾಡಿಟ್ಟಿದ್ದೆ, ಓಪನ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕುಕ್ ಆಗಲಿಕ್ಕೋಸ್ಕರ. ಚೆನ್ನಾಗಿ ಕುಕ್ ಆಗಲಿದು. ಇಲ್ಲಿ ನಾನೊಂದು 20 ನಿಮಿಷ 20 ಮಿನಿಟ್ಸ್ ನಾನೊಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ತಿದ್ದೆ. ಇವಾಗ ಓಪನ್ ಮಾಡ್ತೀನಿ. ವಾವ್, ಒಳ್ಳೆ ಪರಿಮಳ ಬರ್ತಾ ಇದೆ. ಓಕೆ ನೋಡಿ, ಇವಾಗ ಚಿಕನ್ ಎಲ್ಲ ಕುಕ್ ಆಗ್ತಾ ಬಂದಿದೆ. ಗ್ರೇವಿ ನೋಡಿ ಈ ರೀತಿ ಇದೆ. ನನಗೆ ಇಲ್ಲಿ ಗ್ರೇವಿ ಸ್ವಲ್ಪ ಇದಷ್ಟು ತಿಕ್ ಮಾಡ್ತೀನಿ ನಾನು, ಅದಕ್ಕೋಸ್ಕರ ಇನ್ನು ಓಪನ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಕುಕ್ ಮಾಡ್ತೀನಿ. ಇಲ್ಲ ನಿಮಗೆ ಒಳ್ಳೆ ರೋಸ್ಟ್ ಥರ ಬೇಕಿದ್ರೆ ನಾನು ಹೇಳಿದ್ದೀನಿ ನೀರು ಆ್ಯಡ್ ಮಾಡಬೇಡಿ ಡೈರೆಕ್ಟಾಗಿ, ಇಲ್ಲಾಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಕುಕ್ ಮಾಡಿ, ಜಸ್ಟ್ ಕುಕ್ ಮಾಡೋದಕ್ಕೆ ಮಾತ್ರ ನೀರು ಆ್ಯಡ್ ಮಾಡಿ. ಇಲ್ಲ ನಿಮಗೆ ಗ್ರೇವಿ ಥರ ಬೇಕಿದ್ದರೆ ಈ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ ಮಾಡಿದರೆ ಆಯಿತು. ಓಕೆ, ಇದು ಸ್ವಲ್ಪ ಒಂದು 10 ನಿಮಿಷ ಓಪನ್ ಮಾಡಿಬಿಟ್ಟು ಇದನ್ನು ಕುಕ್ ಮಾಡ್ತೀನಿ. ನನಗೆ ಸ್ವಲ್ಪ ಗ್ರೇವಿ ಬೇಕು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು. ನೋಡಿ ಇಲ್ಲಿ 5 ನಿಮಿಷ ಆಗಿದೆ. ಇವಾಗ ನಾನಿಲ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ, ಯಾಕಂದರೆ ನನಗೆ ಇಷ್ಟು ತಿಕ್ಕು ಸಾಕು, ಅದಕ್ಕೋಸ್ಕರ ಇಷ್ಟು ಗ್ರೇವಿ ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ. ಎಲ್ಲ ನಿಮಗೆ ಚೆನ್ನಾಗಿ ಬೇಕಿದ್ರೆ ಸ್ವಲ್ಪ ಹೊತ್ತು ಮಾಡ್ಬೋದು. ಚಿಕನ್ ಎಲ್ಲ ಕುಕ್ ಆಗಿ ರೆಡಿಯಾಗಿದೆ. ಇದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡಲೇಬೇಕು, ಅಷ್ಟೊಂದು ಟೇಸ್ಟಿ ಆಗಿದೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅದೇ ರೀತಿ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫೀಡ್ಬ್ಯಾಕ್ ತಿಳಿಸಿ. ಓಕೆ, ಥ್ಯಾಂಕ್ ಯು.